ಭೂಮಂಡಲದಲ್ಲಿ ಕಾಣದೆ ಕಾರ್ಯನಿರ್ವಹಿಸುತ್ತಿರುವ ವಿಸ್ಮಯಕಾರಿ ಚಮತ್ಕಾರಗಳು ಮಾನವನ ಜೊತೆಯಲ್ಲಿ ನಡೆಯುತ್ತಿವೆ. ಅಂತಹ ವಿಸ್ಮಯ ಜಗತ್ತಿನ ಅಗೋಚರ ಶಕ್ತಿಯ ಅಮ್ಮನವರ ಸ್ಥಳ ಇರುವುದಾದರೂ ಎಲ್ಲಿ? ಅಲ್ಲಿ ನಡೆಯುತ್ತಿರುವ ಪವಾಡಗಳಾದರೂ ಏನು ಎಂಬಂತಹ 10 ಹಲವು ಪ್ರಶ್ನೆಗಳಿಗೆ ಉತ್ತರ ಪ್ರಕೃತಿಯ ಮಡಿಲಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವ, ಬೇಡಿದ ವರಗಳನ್ನು ನೀಡುತ್ತಿರುವ ಶಕ್ತಿಶಾಲಿ ಆದಿಶಕ್ತಿ ಸ್ವರೂಪಿಣಿಯಾದ ಮಹಾತಾಯಿ ತನ್ನೆಡೆಗೆ ಭಕ್ತರನ್ನು ಕರೆಸಿಕೊಳ್ಳುತ್ತಿದ್ದಾಳೆ. ನೊಂದ ಭಕ್ತರಿಗೆ ಕೈ ಹಿಡಿದು ನಡೆಸುವ ವಿಸ್ಮಯ ರೂಪದ ಪವಾಡಗಳನ್ನು ನಡೆಸುತ್ತಿರುವ ಆ ಮಹಾತಾಯಿ ಹಾಸನ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಭಾಗ ಹಾಗೂ ಕೇರಳದ ಭಕ್ತರು ಕೂಡ ಇತ್ತ ಬರುವಂತಾಗಿದೆ. ಸಕಾಲದ ಮದುವೆ, ಸಂತಾನ ಭಾಗ್ಯ, ಭೂ ವ್ಯಾಜ್ಯ, ಆರ್ಥಿಕ ವೈಫಲ್ಯಕ್ಕೆ ಮುಕ್ತಿ, ಮಕ್ಕಳ ವಿದ್ಯಾಭ್ಯಾಸ, ಹೀಗೆ ನಾನಾ ರೀತಿಯಲ್ಲಿ ಕಾಣದಂತೆ ಕಾರ್ಯನಿರ್ವಹಿಸುತ್ತಿರುವ ದೈವ ಸಾನ್ನಿಧ್ಯ. ಅಂತೆಯೇ ಮನುಷ್ಯನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವ ದೈವಶಕ್ತಿ. ಇಷ್ಟಾರ್ಥಗಳು ಕೈಗೂಡಿದ ಸಾವಿರಾರು ಉದಾಹರಣೆಗಳು ನಮಗೆ ಕಾಣಸಿಗುತ್ತವೆ. ನಾಡಿನ ನಾನಾ ಪ್ರಾಕಾರಗಳಲ್ಲಿ ಹೆಸರಾಂತ ವ್ಯಕ್ತಿಗಳು ಇಲ್ಲಿ ಬಂದು ಈ ಒಂದು ದೈವ ಸಾನ್ನಿಧ್ಯದಲ್ಲಿ ತಮ್ಮ ಅಹವಾಲು ಅರ್ಪಿಸಿದ್ದಾರೆ. ಅಂತೆಯೇ ಒಳಿತನ್ನ ಕಂಡವರು ಕೂಡ ಇದ್ದಾರೆ. ಆದಿಶಕ್ತಿ ಅಂತ ಹೇಳಿ ತುಂಬಾ ಪ್ರಸಿದ್ಧಿಯಾಗಿದೆ. ಇಲ್ಲಿಗೆ ಹಾಸನ, ಕೊಡಗು, ಮೈಸೂರು, ಬೆಂಗಳೂರು ಈ ರಾಜ್ಯದಿಂದ ಈ ಜಿಲ್ಲೆಗಳಿಂದ ಅತಿ ಹೆಚ್ಚು ಜನ ಬರ್ತಾರೆ. ಅದಕ್ಕೂ ಹೊರತಾಗಿ ಈ ಕಾಸರಗೋಡು ಈ ಭಾಗದಿಂದಲೂ ಕೂಡ ಬಂದಿರತಕ್ಕಂಥದ್ದು ಉಂಟು. ಇಲ್ಲಿ ಭಕ್ತರು ತಮ್ಮ ಏನು ಕೋರಿಕೆಗಳಿರ್ತದೋ ಆ ಕೋರಿಕೆಗಳನ್ನ ಹರಕೆ ರೂಪದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದು ಇಷ್ಟಾರ್ಥ ನೆರವೇರಿದ ಮೇಲೆ ಇಲ್ಲಿ ಆಡು, ಹಂದಿ, ಕುರಿ, ಕೋಳಿ ಇದನ್ನ ಬಲಿ ಕೊಟ್ಟು ತಾಯಿಗೆ ಪ್ರಸಾದವನ್ನ ತಯಾರು ಮಾಡಿ ನೈವೇದ್ಯವನ್ನ ಮಾಡ್ತಕ್ಕಂಥ ಒಂದು ಪದ್ಧತಿ ಆಗಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಇತ್ತೀಚೆಗೆ ಇದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆದ್ಮೇಲೆ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಭಕ್ತರ ಒಂದು ಅನುಕೂಲಕ್ಕೋಸ್ಕರವಾಗಿ ಶ್ರೀ ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ತುಂಬಾ ಪ್ರಯೋಜನಕಾರಿಯಾದಂಥ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಭಕ್ತರ ಊಟದ ಹಾಲ್ಗಳಾಗಿರ್ಬೋದು, ಮತ್ತೆ ಸಾರ್ವಜನಿಕರಿಗೆ ತಂಗಲಿಕ್ಕೆ ಇಲ್ಲಿ ಪರಗೋಲ ಈ ಥರದನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಇಲ್ಲಿ ಪರಿಸರವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ 2 ಕಡೆ ಗಿಡಗಳನ್ನ ನೆಟ್ಟು ಅದನ್ನ ಪೋಷಣೆಯನ್ನ ಮಾಡಲಾಗ್ತಾ. ಮತ್ತೆ ಬಂದಂತ ಭಕ್ತರುಗಳ ಅನುಕೂಲಕ್ಕೋಸ್ಕರವಾಗಿ ಬಾಲವನ, ಜಿಮ್ ಇದನ್ನೆಲ್ಲ ನಿರ್ಮಾಣ ಮಾಡಲಾಗಿದೆ. ಆ ಕಡೆ ನಕ್ಷತ್ರವನ, ನವಗ್ರಹವನ ಇಂಥ ಒಂದು ಕಾರ್ಯಗಳನ್ನ ಕೂಡ ಮಾಡಿಕೊಂಡು ಅವನ್ನು ನಿರ್ವಹಣೆ ಮಾಡ್ತಾ ಇದೆ. ಇಲ್ಲಿಗೆ ಅತಿ ಹೆಚ್ಚಿನದಾಗಿ ಭಕ್ತರು ಭಾನುವಾರ, ಶುಕ್ರವಾರ ಮತ್ತೆ ಮಂಗಳವಾರ ಈ 3 ದಿನಗಳಲ್ಲಿ ಅತಿ ಹೆಚ್ಚಿನದಾಗಿ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆ 3 ದಿನದಲ್ಲಿ ಪುರೋಹಿತರು ಇರ್ತಾರೆ ಪೂಜೆ ಮಾಡ್ಲಿಕ್ಕೆ. ಇನ್ನು ಬೇರೆ ದಿನ ಪುರೋಹಿತರು ಇರೋದಿಲ್ಲ. ಬೇರೆ ದಿನ ಸೋಮವಾರ, ಶನಿವಾರ, ಬುಧವಾರ, ಗುರುವಾರ ಆ 4 ದಿನಗಳಲ್ಲಿ ಭಕ್ತರಿಗೆ ತಾಯಿಯನ್ನ ನಮಸ್ಕಾರ ಮಾಡಿ ಪೂಜೆ ಮಾಡ್ತಕ್ಕಂಥ ಅವಕಾಶ ಇದೆ. ಎಲ್ಲರೂ ಕೂಡ ಹೋಗ್ಬೋದು ಒಳಗಡೆಗೆ. ಬೇರೆ ದಿನಗಳಿಗೆ ಅವಕಾಶ ಇರೋದಿಲ್ಲ. ಯಾಕೆಂದ್ರೆ ಎಲ್ರಿಗೂ ದರ್ಶನಕ್ಕೆ ಅವಕಾಶ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ 3 ದಿನ ಪುರೋಹಿತರ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದು ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಈ ಒಂದು ದೇವಾಲಯದಲ್ಲಿ ನವಗ್ರಹಕ್ಕೆ ಸಂಬಂಧಪಟ್ಟ ಒಂದು ಉದ್ಯಾನವನ ನಿರ್ಮಿಸಿ ಅಲ್ಲಿ ನವಗ್ರಹಗಳಿಗೆ ಸಂಬಂಧಿಸಿದ ಗಿಡ, ಮರ, ಸಸಿಗಳನ್ನು ಅಭಿವೃದ್ಧಿಪಡಿಸಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ. ನಿಜಕ್ಕೂ ಭಕ್ತರನ್ನ ಕೈ ಬೀಸಿ ಕರೆಯುವಂತೆ ನಕ್ಷತ್ರವನ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಎಲ್ಲ 27 ನಕ್ಷತ್ರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಸ್ಯ ಗಿಡಗಳ ಅಭಿವೃದ್ಧಿ ಕಾಣುತ್ತಾ ತಿಳಿಯದ ಈ ವಿಚಾರವನ್ನು ಭಕ್ತರಿಗೆ ತಿಳಿ ಹೇಳುವ ಕಾರ್ಯ ಅರಸಿಕಟ್ಟೆ ಅಮ್ಮನವರ ದೇವಾಲಯ ಸಮಿತಿ ನಿರ್ವಹಿಸುತ್ತಿದೆ. ಇದು ಅಗೋಚರ ಚಮತ್ಕಾರ, ಮಾನವನಿಗೆ ಕಾಣದಂತೆ ಸರ್ವಶಕ್ತಿಯನ್ನು ನೀಡುವ ಜಗನ್ಮಾತೆ ಆದಿಶಕ್ತಿ ಅರಸಿಕಟ್ಟೆ ಅಮ್ಮನವರ ದೇವಾಲಯ. ಇದು ಅರಸಿಕಟ್ಟೆ ಅಮ್ಮ ಅಂತ ಹೇಳಿ, ಇದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿನಲ್ಲಿ ಬರ್ತಕ್ಕಂಥ ಈ ಕ್ಷೇತ್ರ. ಇದು 2 ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತದೆ. ಒಂದು ಹೆಗ್ಡಳ್ಳಿ ಮತ್ತೆ ಚಿಕ್ಕಹಳ್ಳಿ ಗ್ರಾಮ ಪಂಚಾಯತಿ ಅಂತ ಹೇಳಿ ಅವೆರಡು ವ್ಯಾಪ್ತಿನಲ್ಲೂ ಇದಿದೆ. ಇದು ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ತಕ್ಕಂಥ ಆದಿಶಕ್ತಿ ಈ ಭಾಗದವರೇ ಆಗಿ ಇಲ್ಲಿ ಇದಂತ
ಆ ಕಾಲಘಟ್ಟದ ಸ್ಥಿತಿಗತಿಗಳು, ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳನ್ನ ಕೈಬೀಸಿ ಕರೆಯುವಂತಹ ಒಂದು ಮಹಾನ್ ಶಕ್ತಿಯುತವಾಗಿರ್ತಕ್ಕಂತಹ ದೇವಿಯ ಪೀಠ ಅರಸೀಕಟ್ಟೆ. ಅರಸೀಕಟ್ಟೆ ಅಮ್ಮನವರು ಪ್ರಾಯಶಃ ನಿಮಗೆಲ್ಲ ಗೊತ್ತಿಲ್ಲ ಸ್ನೇಹಿತರೆ, ಇಲ್ಲಿಗೆ ಸಾಕಷ್ಟು ಜನ ರಾಜಕಾರಣಿಗಳು, ಸಿನಿಮಾ ನಟರು, ಹಾಗೆ ಬೇರೆ ಬೇರೆ ಪ್ರಾಂತ್ಯದ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇಲ್ಲಿ ಬಂದು ಹೋಗಿದ್ದಾರೆ. ಹಾಗೆಯೇ ಈ ರಾಜ್ಯದ, ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗುವಂತ ಕಾಲದಲ್ಲೂ ಕೂಡ ಅವ್ರ ಪ್ರತಿ ಚುನಾವಣೆಯಲ್ಲೂ ಇಲ್ಲಿ ಬಂದು ಅಮ್ಮನವರ ದರ್ಶನ ಪಡೆದು, ಅರಸೀಕಟ್ಟೆ ಅಮ್ಮನವರ ದರ್ಶನ ಪಡೆದು ಅವ್ರು ಹೋಗಿ ನಾಮಿನೇಷನ್ ಮಾಡ್ತಕ್ಕಂಥದ್ದು ಸದಾಕಾಲದ ಪದ್ಧತಿ. ಅಂತಹ ಸಾಕಷ್ಟು ರಾಜಕಾರಣಿಗಳು ಇಲ್ಲಿದ್ದಾರೆ. ಅಂತಹ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಜಾಗ ಅರಸೀಕಟ್ಟೆ. ನೀವೊಂದ್ಸರಿ ಬನ್ನಿ, ಭೇಟಿ ಕೊಡಿ. ಇದು ಹಾಸನ ಜಿಲ್ಲೆಯ ಅರಸೀಕಟ್ಟೆ ಅನ್ನುವಂತಹ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಅಮ್ಮನವರ ಪೀಠ. ಇದರ ಹೆಸರು ಅರಸೀಕಟ್ಟೆ ಅಮ್ಮನವರು ಅಂತ. ನಮಸ್ಕಾರ.